ಈ ತರ ಮೂವೀಸ್ ಬರೋದು ತುಂಬಾ ರೇರ್ ಇಡೀ ವರ್ಷದಲ್ಲಿ. ಕಂಟೆಂಟ್ ಡ್ರಿವನ್ ಫಿಲಮ್. ಕನ್ನಡ ಇಂಡಸ್ಟ್ರಿ ತುಂಬಾ ಚೇಂಜ್ ಆಗ್ತಾ ಇದೆ. ಅದಕ್ಕೆ ಇದೊಂದು ಎಕ್ಸಾಂಪಲ್ ಸೆಟ್ ಮಾಡಿದೆ. ನಿಮ್ ಫ್ಯಾಮಿಲಿ ಜೊತೆ ಬಂದು ನೋಡ್ಬೇಕಂತ ಹೇಳ್ತೀನಿ. ಡೋಂಟ್ ಮಿಸ್ ಔಟ್ ಆನ್ ದಿಸ್ ಆಪರ್ಚುನಿಟಿ. ತುಂಬಾ ಚೆನ್ನಾಗಿದೆ, ನಿಮ್ ಫ್ಯಾಮಿಲಿ ಜೊತೆ ಹೋಗಿ. ನನಗೆ ಇಷ್ಟ ಆಗಿದ್ದ ಸ್ಟೋರಿ ಮೂವಿ ಒಂದು ಹೊಸ ತರ ಸ್ಟೋರಿ, ಫ್ರೆಶ್ ಸ್ಟೋರಿ ಇದೆ. ಸೊ ಅದಕ್ಕೋಸ್ಕರ ಸ್ಟೋರಿ, ಸಾಂಗ್ಸ್, ಎವ್ರಿಥಿಂಗ್ ಇಸ್ ಇನ್ ಸಿಂಕ್. ಎಲ್ಲ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ. ಆ ಸಾಂಗ್, ಆ ಮೂಮೆಂಟ್ಸ್ ತುಂಬಾ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ, ನಿಮ್ ಫ್ಯಾಮಿಲಿ ಜೊತೆ ಹೋಗಿ. ಈ ತರ ಒಳ್ಳೆ ಅವಕಾಶಕ್ಕೆ ನೀವು ಪ್ರೋತ್ಸಾಹನೆ ಮಾಡಿ ಅಂತ ಕೇಳ್ಕೊತೀನಿ. ಈ ಸ್ಟೋರಿ ತುಂಬಾ ಇಂಟ್ರೆಸ್ಟ್ ಆಗಿ ಮತ್ತೆ ಮತ್ತೆ ನೋಡ್ಬೇಕು ಅನ್ನಿಸ್ತದೆ. ಇದು ಹೊಸ ಫಿಲಮ್ಗೆ ಇಷ್ಟು ದಿನಕ್ಕೆ ನೋಡಿರೋದಕ್ಕೆ ನನಗೆ ತುಂಬಾ ಇಂಟ್ರೆಸ್ಟ್ ಆಗಿದೆ. ಒಳ್ಳೆ ಸ್ಟೋರಿ, ಒಳ್ಳೆ ಆಕ್ಟ್ರು, ಇದು ಸ್ಟೋರಿ ಇಂಪಾರ್ಟೆಂಟ್ ಆಗಿದೆ. ಮತ್ತೆ ಮತ್ತೆ ನೋಡ್ಬೇಕು ಅನ್ನಿಸ್ತದೆ. ಎಲ್ಲಾ ತರ ಇದು ಇಂಟ್ರೆಸ್ಟ್ ಆಗಿದೆ. ಮ್ಯೂಸಿಕ್ ಇರ್ಬೋದು, ಸ್ಟೋರಿ ಇರ್ಬೋದು, ಡೈರೆಕ್ಟ್ ಪ್ರತಿಯೊಂದು ಇಂಟ್ರೆಸ್ಟ್ ಆಗಿದೆ. ಚೆನ್ನಾಗಿದೆ ಸಿನಿಮಾ. ಈಗಿನ ಕಾಲದ ಹುಡುಗರಿಗೆ ಹುಡುಗಿರಿಗೆ ನೋಡುವಂತ ಸಿನಿಮಾ ಇದು. ನೋಡಿ ತಿದ್ಕೊಬೇಕು. ಮತ್ತೆ ಇದು ನೋಡಿದ್ಮೇಲೆ ಎಷ್ಟೋ ಜನ ತಿದ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ನನ್ಗೆ ಅನಿಸಿಕೆ. ತುಂಬಾ ಚೆನ್ನಾಗಿದೆ ಸರ್. ಮ್ಯೂಸಿಕ್ ಒಂದೊಂದು ಹಾಡಲ್ಲೂ ಅರ್ಥಪೂರ್ವಕವಾಗಿದೆ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಯಾಕ್ರೆ ಅಂದ್ರೆ ಇವತ್ತಿನ ಟೈಮಲ್ಲಿ ನೋಡಿ, ನಮ್ಮ ಕೃತಿಕ್ ಡೈರೆಕ್ಟ್ರು ಎಂತ ಫಿಲಮ್ ಯಾವ ರೀತಿ ತೆಗೆದಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಫಸ್ಟ್ ಇಂದ ಲಾಸ್ಟ್ ತನಕ ಥ್ರಿಲ್ ಇದೆ. ನೋಡಿದ್ರೆ ಇಂಥ ಫಿಲಮ್ ನೋಡಿ. ಯಾಕೆ ಅಂದ್ರೆ ಒಂದು ಹುಡುಗ ಆಗಿರ್ಬೋದು, ಒಂದು ಹುಡುಗಿ ಆಗಿರ್ಬೋದು, ಜೀವನದಲ್ಲಿ ತಪ್ಪು ಮಾಡ್ತಾರೆ. ಆದ್ರೆ ಆ ತಪ್ಪು ಯಾವ ರೀತಿ ಇದೆ ಅಂತೇಳಿ ಇವ್ರು ತೋರ್ಸ್ಕೊಟ್ಟಿದ್ದಾರೆ. ಇದನ್ನ ಫ್ಯಾಮಿಲಿ ಸಮೇತ ಬಂದು ನೋಡಿ. ಯಾಕೆ ಅಂತಂದ್ರೆ ಆ ಮಕ್ಕಳುಗಳು ನೋಡಿದ್ರೆ ಹೀಗ ಜೀವನ ಹೀಗ ಅಂತ ತಿಳ್ಕೊಬೋದು. ಗಂಡ್ ಮಕ್ಳಾಗ್ಲಿ, ಹೆಣ್ಮಕ್ಳಾಗ್ಲಿ, ಕಾಲೇಜ್ ಮಕ್ಕಳಾಗ್ಲಿ, ಎಲ್ಲರೂ ನೋಡಿ. ಯಾಕೆಂದ್ರೆ ನೀವೆಲ್ಲ ಇಂಥ ಫಿಲಮ್ ನೋಡಿ ಪ್ರೋತ್ಸಾಹ ಕೊಟ್ರೆ ಇಂಥ ಚಿಕ್ಕ ಡೈರೆಕ್ಟರ್ಗೆ, ಅಂದ್ರೆ ಚಿಕ್ಕದು ಅಂತಂದ್ರೆ ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು. ಆ ತರ ವ್ಯಕ್ತಿ, ಸ್ವಾಭಿಮಾನ ವ್ಯಕ್ತಿ ಕೃತಿಕ್ ಡೈರೆಕ್ಟರ್ ಅಂತ ಒಳ್ಳೆ ವ್ಯಕ್ತಿ. ನೆಕ್ಸ್ಟ್ ಇಂಥ ಹುಡ್ರು ಬರಬೇಕು. ಇಂಥ ಹುಡ್ರುಗಳು ಬಂದ್ರೇನೆ ನೆಕ್ಸ್ಟ್ ಒಳ್ಳೊಳ್ಳೆ ಫಿಲಮ್ ಬರ್ತದೆ. ಎಲ್ಲ ಹೊಸಬ್ರನ್ನ ಕಂಡು ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಬೇಕು. ನೀವು ಪ್ರೇಕ್ಷಕರು ಎಲ್ಲರನ್ನು ಈ ಫಿಲಮ್ ನೋಡಿದ್ರೆ ಅಂತ ವ್ಯಕ್ತಿಗೆ ಒಳ್ಳೇದಾಗತ್ತೆ. ಇನ್ನೂ ಒಳ್ಳೊಳ್ಳೆ ನಿರ್ದೇಶಕರು ಬರ್ತಾರೆ. ಆಮೇಲೆ ಇಂಥದಕ್ಕೆ ಪ್ರೊಡ್ಯೂಸರ್ ಸಮೇತ ಅವ್ರಿಗೆ ಖುಷಿ, ನಮ್ಮ ಫಿಲಮ್ ನೋಡ್ತಿಲ್ಲ ಅಂತ. ಸುಮ್ಮನೆ ಹೇಳ್ತಿಲ್ಲ, ತುಂಬಾ ಚೆನ್ನಾಗಿದೆ. ದಯವಿಟ್ಟು ಲವ್ ಸೀಸನ್ ಫಿಲಮ್ ಎಲ್ಲರೂ ನೋಡಿ, ತುಂಬಾ ಚೆನ್ನಾಗಿದೆ. ಲವ್ ಸ್ಟೋರಿ ಚೆನ್ನಾಗಿದೆ. ಫ್ಯಾಮಿಲಿ ಕರ್ಕೊಂಡ್ ಬಂದು ಎಲ್ಲರೂ ನೋಡ್ಬೋದು. ಒಳ್ಳೆ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ ಮೂವಿ. ಫಸ್ಟ್ ಕ್ಲಾಸ್ ಹಾಡಲ್ ತುಂಬಾ ಎಕ್ಸಲೆಂಟ್ ಸಾಂಗ್ಸ್. ಈ ಸಾಂಗ್ಸ್ ಚೆನ್ನಾಗಿದೆ. ಕಾಮಿಡಿ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಎಲ್ಲ ಬಂದು ಫ್ಯಾಮಿಲಿ ಕರ್ಕೊಂಡ್ ಬಂದಿದೆ ನೋಡುವಂತ ಫಿಲಮ್. ಕನ್ನಡ ಫಿಲಮ್ ಅಲ್ಲಿ ಇಂಥ ಫಿಲಮ್ ಬರ್ಬೇಕಂದ್ರೆ ತುಂಬಾ ಕಷ್ಟ. ಫ್ಯಾಮಿಲಿ ಸಮೇತ ಕುಟುಂಬ ಎಲ್ಲರೂ ಕರ್ಕೊಂಡ್ ಬಂದ್ರು. ನಾವು ಸಾಯಂಕಾಲ ಮತ್ತೆ ಬರ್ತೀವಿ. ಮಗಳನ್ನ ಮಕ್ಕಳೆಲ್ಲ ಕರ್ಕೊಂಡ್ ಬರ್ತೀವಿ ನಾನು. ಈ ತರ ನೋಡೋದ ಅಂತಿಲ್ಲ. ಇವಾಗ ಎರಡನೇ ಹಳೆ ಮೂವಿ ನೋಡಿದ ಆ ತರ ಅನ್ಸಿದೆ. ಫಿಲಮ್ ಮಾತ್ರ ಚೆನ್ನಾಗಿದೆ. ಈಗ ಯೂತ್ಗೆ ಏನ್ ಬೇಕಾದ್ರೆ ಅದೇ ಕೊಡ್ತಾ ಇರೋದು. ಯಾಕಂದ್ರೆ ಇವಾಗ ಒಬ್ಬೊಬ್ರು ಸುಳ್ಳು ಹೇಳ್ತಾರೆ. ನೀನು ಫಸ್ಟ್ ಟೈಮ್ ಸುಳ್ಳು ಹೇಳ್ತಾರಲ್ಲ, ಎರಡನೇ ಸಲ ಹಂಗೆ ಹೇಳ್ತಾರೆ ಅಂತಾರೆ. ಅದನ್ನ ನಂಬಬೇಕು, ಇದನ್ನ ಮಾಡೋದು ಆಗಿತ್ತು. ಇದ್ರ ಬಗ್ಗೆ ನೋಡಿದಾಗ ನನ್ಗನ್ಸಿದ್ದು ಏನಪ್ಪಾ ಅಂದ್ರೆ, ನಮ್ಮ ಬದುಕಿನಲ್ಲಿ ಆಯ್ಕೆ ಮಾಡೋದ್ರ ಬಗ್ಗೆ ಏನಾದ್ರು ರೀಸನ್ಸ್ ಇದ್ರೆ ಬಂದ್ ನೋಡ್ಬೇಕು. ನಮ್ಮ ಲವ್ ಸೀಸನ್ಸ್ ಮೂವಿನ ಅಂತ ಒಂದು ಕಂಟೆಂಟ್ ಅನ್ನು ಇಟ್ಕೊಂಡಿದ್ದಾರೆ. ಎಲ್ಲಾರು ಥಿಯೇಟರ್ ಬಂದ್ ನೋಡಿ. ಅವು ಹೇಳೋದಕ್ಕಿಂತ ಇನ್ನೂ ಹೆಚ್ಚಾಗಿ ನಿಮ್ಗೆ ಮೆಸೇಜ್ಗಳು ಸಿಗ್ತಾವ. ಅದ್ರಲ್ಲಿ ತುಂಬಾ ಚೆನ್ನಾಗಿದೆ. ಧನ್ಯವಾದಗಳು. ನಾಗರಾಜು ರಂಗಭೂಮಿ ಕಲಾವಿದ ಮಾಡುವ ನಮ್ಗೆ ಅನಂತ ವಂದನೆಗಳು. ಇನ್ ಮುಂದೆ ಲವ್ ಸೀಸನ್ ಸ್ಟಾರ್ಟ್ ಆಗಿದೆ. ಕರ್ನಾಟಕಕ್ಕೆ ಲವ್ ಸೀಸನ್ ಸ್ಟಾರ್ಟ್ ಆಗಿದೆ. ದಯವಿಟ್ಟು ಸಿನಿಮಾನ ಚಿತ್ರಮಂದಿರಗಳಲ್ಲೇ ಬಂದು ನೋಡಿ, ನಮ್ಮನ್ನು ಆಶೀರ್ವದಿಸಿ. ಈ ಪುಟ್ಟ ರಂಗಭೂಮಿ ಕಲಾವಿದನಿಗೆ ಒಂದು ವೇದಿಕೆ ಮಾಡಿಕೊಟ್ಟಿದ್ದಾರೆ ಮಿಸ್ಟರ್ ಕೃತಿಕ್ ಅವರು. ಹಾಗೆ ಸಿನಿಮಾನ ಎಲ್ಲರೂ ಕನ್ನಡ ಸಿನಿಮಾಗಳನ್ನ ನೋಡಿ, ಕನ್ನಡ ಸಿನಿಮಾಗಳನ್ನ ಬೆಳೆಸಿ ನಮ್ಮಲ್ಲಿ ಕಳ್ಕಳಿ ಮನವಿ ಮಾಡ್ತೀನಿ. ಧನ್ಯವಾದಗಳು. ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಅಂದರೆ ಹೆಣ್ಮಕ್ಳು ಎಲ್ಲದನ್ನು ಯಾವ ಥರ ಫೇಸ್ ಮಾಡಬೇಕು ಅನ್ನೋದನ್ನ ತೋರಿಸಿದ್ದಾರೆ. ಅದು ಚೆನ್ನಾಗಿ ನನಗೆ ತುಂಬ ಇಷ್ಟ ಆಯಿತು.
ತುಂಬಾ ಖುಷಿ ಆಯ್ತು ಮೂವಿ ನೋಡಿ. ನಂದು ಒಂದು ಸ್ಮಾಲ್ ರೋಲ್ ಇದೆ. ಸೊ ಎಲ್ಲಾ ಇಮೋಷನ್ಸ್ ಪರ್ಫೆಕ್ಟ್ ಬ್ಲೆಂಡ್ ಅಂತಾನೆ ಹೇಳ್ಬೋದು. ಲವ್ ಸೀಸನ್ಸ್ ನಮ್ದು ರಿಯಲ್ ಲೈಫ್ ಅಲ್ಲಿ ಏನೇನ್ ನಡೆದಿದೆ ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ತುಂಬಾ ಡಿಫ್ರೆಂಟ್ ಕಾನ್ಸೆಪ್ಟು. ದಿಸ್ ವಿಲ್ ಬಿ ಮೈ ಕಂಫರ್ಟ್ ಮೂವಿ. ಐ ಆಮ್ ವೆರಿ ಪ್ರೌಡ್ ಆಫ್ ಅವರ್ ಟೀಮ್. ಥ್ಯಾಂಕ್ ಯು. ಸಾಂಗ್ಸ್ ಆಕ್ಚುಲಿ 2 ಮುಂಚೆನೆ ಆಡಿಯೋ ರಿಲೀಸ್ ಆಗಿತ್ತು. ಯೂಟ್ಯೂಬ್ ಅಲ್ಲಿ ಫಸ್ಟೇ 1 ಮಿಲಿಯನ್ ವ್ಯೂಸ್ ಬಂದಿತ್ತು. ಅವಾಗ್ಲೇ ಇಟ್ ಇಸ್ ವರ್ತ್ ಇಟ್. ಆ 1 ಮಿಲಿಯನ್ ವ್ಯೂಸ್ ಇದೆಲ್ಲ ಎಲ್ಲ ವರ್ತ್ ಇಟ್. ತುಂಬಾ ಖುಷಿ ಆಯ್ತು ಆ ಮೂವಿ. ಸಾಂಗ್ಸ್ ಆಗ್ಲಿ, ಮೂವಿ ಆಗ್ಲಿ, ಸ್ಟೋರಿ ಟೆಲ್ಲಿಂಗ್ ಆಗ್ಲಿ, ಕಾಸ್ಟ್ ಆಗ್ಲಿ, ಎವ್ರಿ ಒನ್ ಆರ್ ಸೋ ಟ್ಯಾಲೆಂಟೆಡ್ ಅಂಡ್ ಐ ಆಮ್ ಸೋ ಪ್ರೌಡ್ ಆಫ್ ದಿಸ್ ಟೀಮ್. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಕೃತ್ವಿಕ್ ಸರ್ ಅಂಡ್ ಎವ್ರಿವನ್. ಎಲ್ಲ ಕ್ಯಾರೆಕ್ಟರ್ ಇಷ್ಟ ಆಯಿತು, ಎಲ್ಲ ಸಾಂಗ್ಸ್ ಇಷ್ಟ ಆಯಿತು. ನಾನು ಮಾಡಿದ್ದೀನಿ, ಅದು ನನ್ನ ಖುಷಿ. ಎವ್ರಿ ಕ್ಯಾರೆಕ್ಟರ್ ವಾಸ್ ನೈಸ್ ಆ್ಯಂಡ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಬೇರೆ ಅಕ್ಕ, ಎಲ್ಲರೂ ಐ ಮೀನ್ ನನ್ನ ಅಮ್ಮ ಕ್ಯಾರೆಕ್ಟರ್ ಆಗಲಿ, ಬೇರೆಯವರಾಗಲಿ, ಲವ್ ಸೀಸನ್ಸ್ ವಾಸ್ ವೆರಿ ನೈಸ್. ಚೆನ್ನಾಗಿತ್ತು, ಖುಷಿ ಆಯಿತು. ಫುಲ್ A to Z ಫುಲ್ ಇಷ್ಟ ಆಯ್ತು. ಚೆನ್ನಾಗಿದೆ. ನನಗೆ ಮೇರಿ ಅಕ್ಕ ಕ್ಯಾರೆಕ್ಟರು ತುಂಬ ಇಷ್ಟ ಆಯ್ತು. ಮತ್ತೆ ಎಲ್ಲರೂ ಕ್ಯಾರೆಕ್ಟರ್ ಇಷ್ಟ ಆಯ್ತು. ಬಟ್ ಮೇರಿ ಅಕ್ಕ ಕ್ಯಾರೆಕ್ಟರ್ ಯಾಕೆ ಜಾಸ್ತಿ ಅವಕಾಶ ಕೊಟ್ಟು ಎಲ್ಲ ರಿಕ್ವೆಸ್ಟ್ ಮಾಡ್ತಾರೆ. ಸ್ಟೋರಿ ಒಳ್ಳೆ ಸ್ಟೋರಿ ಒಳ್ಳೆ ಒಂದು ಕುಡುಕನಾಗಿ ಒಳ್ಳೆ ಸ್ಥಾನ ಆಗಿ ಒಳ್ಳೆ ಚೆನ್ನಾಗದ. ಸೂಪರ್ ಫೈನ್ ಚೆನ್ನಾಗದ ಸರ್. ಸ್ಟೋರಿ ಚೆನ್ನಾಗದ, ಒಳ್ಳೆ ಸೂಪರ್ ಆಗದ. ನಾವು ಟಿ ನರಸೀಪುರ ತಾಲೂಕು ಹೊಸ ಕೆಂಪೈನಿಂದ ಬಂದಿರೋದು. ಈಗ ನೋಡಕ್ಕೆ ಇಲ್ಲಿಗ ಬೆಂಗಳೂರಿಂದ ಬಂದೀವಿ. ಚೆನ್ನಾಗದ ಸರ್ ಸ್ಟೋರಿ. ಮತ್ತೆ ಚೆನ್ನಾಗದ ಸರ್. ಹಾಡು ಪರವಾಗಿಲ್ಲ, ಸೂಪರ್ ಆಗದ ಸರ್. ತುಂಬಾ ಚೆನ್ನಾಗಿದೆ ಮೂವಿ. ಸೊ ಪ್ರತಿಯೊಬ್ರು ಬಂದು ನೋಡಿ. ಮತ್ತೆ ನಿಮ್ಗೆ ಕಂಟೆಂಟ್ ಇಷ್ಟ ಆಗುತ್ತೆ. ಜೊತೆಗೆ ಎಲ್ಲಾರ್ನು ಹೇಗೆ ಅಂದ್ರೆ ಎಲ್ಲಾರ್ನು ಬರೀ ಸುಳ್ಳು ಹೇಳ್ತಾರೆ, ಮೋಸ ಮಾಡ್ತಾರೆ ಅಂತ ಏನಿಲ್ಲ. ಕೆಲವೊಂದು ಸತ್ಯವಾದ ಲವ್ ಸ್ಟೋರೀಸು ಇದೆ ಅಂತ ಅನ್ನೋದೇ ಇದರಲ್ಲಿದೆ ಮೇನ್. ಸೊ ಪ್ರತಿಯೊಬ್ರು ಬಂದು ಮೂವಿ ನೋಡಿ ಥಿಯೇಟರ್ಸ್ಗೆ ಬಂದು ನೋಡಿ. ತುಂಬಾ ಚೆನ್ನಾಗಿದೆ ಮೂವಿ, ಎಲ್ಲರೂ ನೋಡ್ಬೇಕು. ತುಂಬಾ ಚೆನ್ನಾಗಿದೆ. ಅದರಲ್ಲಿ ಮೇನ್ ಹೊಸದೊಂದು ಪ್ರೀತಿಯ ಅನ್ನೋ ಸಾಂಗ್ ಇದೆಲ್ಲ ತುಂಬಾ ಚೆನ್ನಾಗಿದೆ. ಬಟ್ ಶೂಟಿಂಗ್ ಆಗಿರ್ಬೋದು, ಡೈರೆಕ್ಷನ್ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಸೊ ಎಲ್ಲರೂ ಬಂದು ಮೂವಿನ ಥಿಯೇಟರ್ ಬಂದು ನೋಡಿ, ಎಂಕರೇಜ್ ಮಾಡಿ. ಈಗಿನ ಹೊಸ ಪ್ರತಿಭೆಗಳು ಎಂಕರೇಜ್ ಮಾಡಿ ಅವ್ರನ್ನ. ತುಂಬಾ ಚೆನ್ನಾಗಿ ಆಕ್ಟಿಂಗ್ ಆಗಿರ್ಬೋದು, ಪ್ರತಿಯೊಂದು ತುಂಬಾ ಚೆನ್ನಾಗಿ ಜಾಸ್ತಿ ಇಲ್ದಲೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಲವ್ ಸೀಸನ್ ಫಸ್ಟ್ ಹಾಫ್ ಅಂತೂ, ಸೆಕೆಂಡ್ ಹಾಫ್ ಅಂತೂ ಅದ್ದೂರಿಯಾಗಿ ಬಂದಿದೆ. ಆ ಒಂದು ಮಶಾಣ ಸೀನಲ್ಲಂತೂ ಕಾಲಲ್ಲಿ ಚಪ್ಪಲಿಂದ ನಡ್ಕೊಂಡು ಹೋಗಿದಂತೂ ಎಕ್ಸಲೆಂಟ್ ಆಗಿ ಬಂದಿದೆ. ಆ ಹಾಡು, ಆ ಸಂಗೀತ. ಆಮೇಲೆ ಶ್ವೇತಾ ಕೋಗ್ಲೂರು ತುಂಬಾ ಚೆನ್ನಾಗೂ ಮಾಡಿದ್ದಾರೆ. ಅವ್ರು ಸೀರಿಯಲ್ ಅಲ್ಲಿ ಮಾಡ್ತಿದ್ದು ನೋಡಿದೀವಿ ನಾವು, ಅವ್ರ ಫ್ಯಾನು. ಅದು 3 ಜನ ಹೀರೋಯಿನ್ಗಳು ವಿತ್ ಹೀರೋ ತುಂಬಾ ಚೆನ್ನಾಗಿದೆ. ಕತೆ, ಇದು ಸೀನ್ ಪ್ಲೇ, ಇದೆಲ್ಲ ತುಂಬಾ ಅದ್ದೂರಿಯಾಗಿ ಮೂಡ್ ಬಂದಿದೆ. ತುಂಬಾ ಚೆನ್ನಾಗಿದೆ. ಲವ್ ಸೀಸನ್ ಮೂವಿ ತುಂಬಾ ಚೆನ್ನಾಗಿದೆ. ಲವ್ ಸೀಸನ್ ಅನ್ಬಿಟ್ಟು ಸೀಸನ್ಗೊಂದು ಹುಡುಗಿಯರ ಅಂತ ದಯವಿಟ್ಟು ಕನ್ಫ್ಯೂಸ್ ಆಗ್ಬೇಡಿ. ಸಿನಿಮಾದಲ್ಲಿರೋ ಕಂಟೆಂಟ್ ಅಷ್ಟು ಚೆನ್ನಾಗಿದೆ. ಯಾವ ಸಿನಿಮಾಗೂ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಮೆಸೇಜು ಈ ಸಿನಿಮಾದಲ್ಲಿದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ಪರ್ಸನಲಿ ಶ್ವೇತಾ ಕೋಗ್ಲೂರ್ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಆಕ್ಚುಲಿ ಶ್ವೇತಾ ಕೋಗ್ಲೂರ್ ಅವರು ದೊಡ್ಡ ಫ್ಯಾನ್ ನಾನು. ಕ್ಯಾರೆಕ್ಟರ್ ಬಂದ್ರೆ ಮೇರಿ ಅವ್ರ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ಗ್ರ್ಯಾಂಡ್ ಸಕ್ಸಸ್, ಆಲ್ರೆಡಿ ಸಕ್ಸಸ್ ಆಗಿದೆ. ಯಾಕಂದ್ರೆ ಸ್ಟೋರಿ ಆ ತರ ಇದೆ. ಆಲ್ರೆಡಿ ಸಿನಿಮಾ ಸಕ್ಸಸ್ ಆದಂಗೆ ಲೆಕ್ಕ. ಬಟ್ ಏನಂದ್ರೆ ಸ್ಟೋರಿ ಅಷ್ಟು ನೀಟಾಗಿ, ಅಷ್ಟು ಚೆನ್ನಾಗಿ ಕನೆಕ್ಟ್ ಮಾಡಿದ್ದಾರೆ ಡೈರೆಕ್ಟ್ರು. ಆಕ್ಚುಲಿ ಪರ್ಸನಲಿ ಹೇಳ್ಬೇಕಂದ್ರೆ ತುಂಬಾ 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 ಚೆನ್ನಾಗಿದೆ. ಥ್ಯಾಂಕ್ ಯು.